ಅಲ್ಲದೆ ಇಲ್ಲಿರ್ತಕ್ಕಂಥವ್ರು ಕೆಲವರು ಈಗ MP MLA ಈ ಗೇಟನ್ನು ಉದ್ಘಾಟನೆ ಮಾಡಿದ್ರು, ಶಂಕುಸ್ಥಾಪನೆ ಮಾಡಿದ್ರು ಅಂತ ಹೌದಾ ಸರ್? ನನಗೆ ಏನೂ ಗೊತ್ತಿಲ್ಲ. ಇವಾಗ ಅವರೇ ಅಲ್ಲಿ ಹೇಳ್ತಾ ಇದ್ರು, ಒಂದು ಸರ್ಕಾರಕ್ಕೆ ಒಂದು ನಿಬಂಧನೆ ಇದೆ. ಯಾವುದೇ ಕೆಲಸಗಳು 100 ಕೋಟಿ ರೂಪಾಯಿ ಕೆಲಸ ಕೊಡುವಾಗ ಇದು ಭಾರತ ಸರ್ಕಾರದ್ದು ರಾಷ್ಟ್ರದ ಒಂದು ದುಡ್ಡನ್ನು ಯಾರ್ದು ಅಂತ ಹೇಳೋದಕ್ಕಾದ್ರೆ ಬೇಕಲ್ವ? ಆ ಕೆಲಸವನ್ನು ಇವತ್ತು ಮೋದಿ ಸರ್ಕಾರದಲ್ಲಿ ನಾವೆಲ್ಲ ಇಲಾಖೆಯಲ್ಲೂ ಕೂಡ ಮಾಡ್ತಾಯಿದ್ದೀವಿ. 60% ಇಲ್ಲ, ಇಲ್ಲಿ 100ಕ್ಕೆ 100% ಭಾರತ ಸರ್ಕಾರದ ಹಣ. ತಂಗಡಿಗೆ ಇವರು ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡ್ಕೊಳ್ತೀರಾ? ಇದ್ರೊಳಗೆ 1 ಪೈಸಾನೂ ಇಲ್ಲ. ಯಾಕೆ ವಿರೋಧ ಮಾಡ್ತಾರೆ ಅಂತ ಅವ್ರಿಗೆ ಕೇಳಿ. ಒಂದು ಸತ್ಯ, ನನಗೂ ಕೂಡ ಕನ್ಫ್ಯೂಷನ್ ಆಗಿದೆ. ಹೆಸರು ಹಾಕಿಲ್ಲ ಅಂತ ತಿಳ್ಕೊಂಡಿದ್ದೆ. ಇಲ್ಲಿ ಬಂದು ನೋಡಿದಾಗ ಪ್ರತಿಯೊಂದು ಹೆಸರು ಹಾಕಿದ್ದಾರೆ. ಏನು ಕಾನೂನು ಚೌಕಟ್ಟಲ್ಲಿ ಅದೆಲ್ಲವನ್ನು ಕೂಡ ಮಾಡಿದ್ದಾರೆ. ಆದ್ದರಿಂದ ಪೂಜೆ ಆಗಿದೆ, ಶಂಕುಸ್ಥಾಪನೆ ಆಗಿದೆ. ಆದ್ದರಿಂದ ನಾವು ಇಷ್ಟೇ ಮಾತಾಡ್ತೀವಿ. ಈ ಕೆಲಸ ಪ್ರಾರಂಭ ಮಾಡಿದ್ದೀವಿ. ಇಟ್ನಾಡ್ ಗ್ರಾಮ ಎಲ್ಲಿದೆ ಅಂತ ನನಗೂ ಕೂಡ ತುಂಬ ವರ್ಷದಿಂದ ಗೊತ್ತಿದೆ. ಈ ಗ್ರಾಮಕ್ಕೂ ಬರ್ತೀನಿ, ಕೆಲಸನೂ ಮಾಡ್ತೀವಿ. ಯಾವುದೇ ಕಾರಣಕ್ಕೆ ಇವ್ರು ಯಾರೋ ಮಾತಾಡ್ತಾರೆ ಅಂತ ಕೊಪ್ಪಳ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಲೋಕಸಭಾ ಸದಸ್ಯರಿದ್ದರೂ ಕೂಡ ನಮ್ಮ ಅಭಿವೃದ್ಧಿ ಭಾರತ ಸರ್ಕಾರದ್ದು 1% ಕೂಡ ನಾವು ಕಡಿಮೆ ಮಾಡೋದಿಲ್ಲ. ಆ ಕೆಲಸ ನಾವು ಮಾಡ್ಕೊಂಡು ಹೋಗ್ತೀವಿ. 100ಕ್ಕೆ 100 ಆಗಿಲ್ಲ, 100ಕ್ಕೆ 100 ಪ್ರೋಟೋಕಾಲ್ ಉಲ್ಲಂಘನೆ ಆಗಿಲ್ಲ. ಇದು ಯಾವ ಉದ್ದೇಶ ಅಂತ ಅವ್ರಿಗೆ ಕೇಳಿ.